ಸರ್ಕಾರದ ಅಬಕಾರಿ ಇಲಾಖೆಯಲ್ಲಾದಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಮಾಜಿ ಗೃಹ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಅರಗ ಜ್ಞಾನೇಂದ್ರ ಅವರು ಇದ್ದಾರೆ. ಅವ್ರ ಜೊತೆಗೆ ಈ ಹೋರಾಟದ ರೂಪುರೇಷೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಸರ್, ಈಗ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಸದನದಲ್ಲೇ ಒಂದಷ್ಟು ಮಾಹಿತಿಗಳನ್ನ ಕೊಟ್ರಿ, ಆರೋಪಗಳನ್ನ ಮುಂದಿಟ್ರಿ, ಆದ್ರೂ ಕೂಡ ಸರ್ಕಾರ ರಾಜೀನಾಮೆಗೆ ಒಪ್ತಾ ಇಲ್ಲ. ಸಚಿವರ ರಾಜೀನಾಮೆಗೆ ಮುಂದಿನ ಹೋರಾಟ ಹೇಗಿರುತ್ತೆ ಅಹೋರಾತ್ರಿ ಬಿಟ್ಟು? ಸರ್, ಇವತ್ತು ಮಧ್ಯಾಹ್ನದ ನಂತರ ಸಾಕಷ್ಟು ಆರ್ ಬಿ ತಿಮ್ಮಾಪುರ ಅವರ ಹಗರಣದ ಬಗ್ಗೆ, ಅಬಕಾರಿ ಇಲಾಖೆಯಲ್ಲಾದಂಥ ಹಗರಣದ ಬಗ್ಗೆ ಎಳೆ ಎಳೆಯನ್ನು ಬಿಡಿಸಿಟ್ಟಿದ್ದೀವಿ ಮತ್ತು ಸಾಕ್ಷ್ಯಾಧಾರ ಸಹಿತ ಆರೋಪವನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಯಾರೋ ಅಧಿಕಾರಿ ಸಿಕ್ಕಾಕೊಂಡಿದ್ದಾನೆ, ಒಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಲ್ಲ. ನಾವು ಅಧಿಕಾರಿಗಳ ಬಾಯಿಂದನೇ ಮಂತ್ರಿಗಳಿಗೆ ಇಷ್ಟಿಷ್ಟು ಕೊಡಬೇಕಾಗ್ತದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇದು ಹೇಳಿ ಇದೆಲ್ಲ ಹೊರಗೆ ಬಂದು ತಿಂಗಳಾನುಗಟ್ಟಲೆ ಆಗಿದೆ. ಮಂತ್ರಿಗಳು ಆರಾಮಿದ್ದಾರೆ. ಅವರು ಯಾವುದೇ ಈ ರೀತಿ ಹೇಳಿದಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿಲ್ಲ. ಆ ಕಾರಣಕ್ಕಾಗಿ ಇವರು ಇನ್ವಾಲ್ವ್ಮೆಂಟ್ ಇದೆ. ಇಲ್ಲದಿದ್ರೆ ಕ್ರಮ ತಗೊಳ್ತಿದ್ರು, ಯಾರು ಸಹಿಸೋದಿಲ್ಲ. ಹಾಗಾಗಿ ಇವ್ರ ಮಗನ ಹೆಸರು, ಮುಖ್ಯಮಂತ್ರಿ ಮಗನ ಹೆಸರು ಕೂಡ ಬಳಸಿದ್ದಾರೆ ಅದರಲ್ಲಿ. ಹಾಗಾಗಿ ಇಡೀ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆದಂಗಿದೆ. ಇಷ್ಟರೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಇವರ ರಾಜೀನಾಮೆ ಅರ್ಜಿಯನ್ನು ತಗೊಳ್ಬೇಕಾಗಿತ್ತು. ಆದರೆ ತಗೊಂಡ್ಲಿಲ್ಲ, ಮೌನವಾಗಿದ್ದಾರೆ. ಅವರು ತಗೊಂಡ್ರೆ ಅವರ ಮಗನ ಸಹಿತ ಹಗರಣಗಳು ಇನ್ನೇನೇನು ಬರ್ತವೆ ಅಂತ ಹೇಳಿ ಅವ್ರಿಗೆ ಭಯ ಇದೆ ಅಂತ ಹೇಳಿ ನನಗಂತೂ ಅನಿಸುತ್ತೆ. ಅಧಿಕಾರಿಗಳು ಹೇಳಿದ ತಕ್ಷಣ ಅಧಿಕಾರಿಗಳ ಆರೋಪಗಳು ಹೌದು, ಬಟ್ ಸಚಿವರ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ನೋಡಿ, ಒಬ್ಬ ಅಧಿಕಾರಿ ಮಂತ್ರಿ ತಗೊಳ್ತಾನೆ, ಅವನಿಗೆ ಕೊಡಬೇಕು ಅಂತ ಹೇಳಕ್ಕೆ ಅಷ್ಟು ಯಾವನು ಧೈರ್ಯ ಮಾಡೋದಿಲ್ಲ. ಇವರ ಹಗರಣದಲ್ಲಿ ಇದ್ದಾರೆ ಮತ್ತು ಅಧಿಕಾರಿಗಳ ಮೂಲಕ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಣನ. ಇದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು, ಓಪನ್ ಸೀಕ್ರೆಟ್. ಇಡೀ ರಾಜ್ಯದಲ್ಲಿ ಹಗರಣ ಎಲ್ರಿಗೂ ಗೊತ್ತಿರುವಂಥದ್ದು. ಒಂದು ವಿರೋಧ ಪಕ್ಷವಾಗಿ ನಾವೊಂದು ಪ್ರಯತ್ನ ಮಾಡಿದ್ದೀವಿ, ಹಗರಣವನ್ನು ಬಿಚ್ಚಿಟ್ಟಿದ್ದೀವಿ, ಅಹೋರಾತ್ರಿ ಧರಣಿ ಬೇರೆ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಬಂಡ ಸರ್ಕಾರ, ದಪ್ಪ ಚರ್ಮದ ಸರ್ಕಾರ. ಸಾಮಾನ್ಯ ಸರ್ಕಾರಗಳು ಏನು ಮಾಡ್ತವೆ ಅಂದರೆ, ಇಂಥ ಹಗರಣಗಳು ಬಂದಾಗ ಮಂತ್ರಿಗಳ ರಾಜೀನಾಮೆ ಪಡ್ಕೊಂಡು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಪ್ರೂವ್ ಆಗದೆ ಇದ್ರೆ ಮಂತ್ರಿಯನ್ನ ಮತ್ತೆ ಅದಕ್ಕೆ ಅವರ ಸ್ಥಾನಕ್ಕೆ ತಗೊಳ್ತಾರೆ. ಅಲ್ಲ, ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರ ಕೈವಾಡ ಕೂಡ ಇದೆ ಅಂತ ಅನ್ಸುತ್ತೆ ಸರ್. ಆ ರೀತಿ ಅವರ ಮಗನ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯವ್ರ ಮಗನ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರದ ಕೆಲವು ಮಂತ್ರಿಗಳು ಸಹಿತ ಕೆಲವರು ಸಮರ್ಥನೆ ಮಾಡ್ಕೊಂಡಿದ್ದು ನೋಡಿದ್ರೆ ಭಾಳ ಜನರು ಪಾಲ್ದಾರರು ಇದರಲ್ಲಿ ಅಂತೇಳಿ ಅನಿಸುತ್ತೆ. ಏನಾಗುತ್ತೆ, ಈ ಅಂತಿಮವಾಗಿ ಇದೆಲ್ಲದರ ಹೊರೆ ಯಾರ ಮೈ ಮೇಲೆ ಅಂತ ಹೇಳಿದ್ರೆ, ಕೊನೆಯಲ್ಲಿ ಕುಡಿತಾನಲ್ಲ ಒಬ್ಬ ಬಡವ, ತಾನು ದುಡಿದು ಬೇವ್ರು ಸುರಿಸಿ ದುಡಿದು ಬಂದು ಆಯಾಸಕ್ಕೋಸ್ಕರ ಒಂದು ಕ್ವಾರ್ಟರ್ ಕುಡಿತಾನಲ್ಲ, ಅವನ ಸುಲಿಗೆ ಆಗ್ತಾ ಇದೆ, ಅವನ ಮೇಲೆ ಇದರ ಹೊರೆ ಬೀಳ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಹಗರಣಗಳು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಆವಾಗ ನೀವು ರಾಜೀನಾಮೆ ಕೊಟ್ಟಿದ್ರ, ಈಗ ಯಾಕೆ ನಮ್ಮ ರಾಜೀನಾಮೆ ಕೇಳಿದೀರ ಅಂತ? ಅರೇ ದೇವ್ರೆ, ಅವತ್ತು ಆ ಹಗರಣಗಳಲ್ಲಿ ಯಾರೋ ಅಧಿಕಾರಿಗಳು ಮಾಡಿದ್ದಂಥ ಹಗರಣಗಳು ಕೆಲವು ಉಲ್ಲೇಖ ಮಾಡಿದ್ದಾರೆ ಅವರು. ಅದ್ರಲ್ಲಿ ಮಂತ್ರಿ ಹೆಸರು ಹೇಳಿದ್ರೆ ಅವ್ರು ತಗೊಳ್ತಿದ್ವಿ. ಈಶ್ವರಪ್ಪನವ್ರ ಹೆಸರು ಹೇಳ್ದ ಒಬ್ಬ ತಗೊಂಡು ಅವ್ರದ್ದು ರಾಜೀನಾಮೆ ತಗೊಂಡು ಗೌರವದಿಂದ ಅವ್ರು ರಾಜೀನಾಮೆ ಕೊಟ್ಟು ಕೆಳಗಿಳಿದ್ರು. ಆಮೇಲೆ ಕೋರ್ಟ್ನಲ್ಲಿ ಪ್ರೂವ್ ಆಯ್ತು ಅವ್ರದ್ದು ಏನೂ ಇಲ್ಲ ಅಂತೇಳಿ ಹೇಳಿ ಯಾವ ಹಗರಣದಲ್ಲೂ ಮಂತ್ರಿಗಳ ಹೆಸರನ್ನ ಎಲ್ಲೂ ಉಲ್ಲೇಖ ಮಾಡಲ್ಲ ಯಾರು. ಯಾವ ಹಗರಣಗಳು, ಮೊಟ್ಟೆ ಹಗರಣ, ಅವೆಲ್ಲ ಸುಳ್ಳು, ಫಾಲ್ಸ್ ಅದು. ಆದ್ರಿಂದ ಇವತ್ತು ನೀನ್ ಕಳ್ಳ ಅಂದ್ರೆ ನೀನ್ ಕಳ್ಳ, ಯಾವುದೋ ಒಂದು ಸಣ್ಣ ಮಕ್ಕಳ ಆಟಿಕೆ ರೀತಿಯಲ್ಲಿ ಇವ್ರು ಮಾತಾಡ್ತಾರೆ. ಹೌದ್ರಿ, ನಾವು ಮಾಡಿದೀವಿ ಅನ್ನೋ ಕಾರಣಕ್ಕಾಗಿ ಇವ್ರು ಮಾಡ್ಬೇಕು ಅಂತನಾ? ಏನ್ ಅರ್ಥ ಇದೆ ಅದು? ಈ ರೀತಿಯಲ್ಲಿ ತನ್ನ ಮೇಲೆ ಬಂದಂತ ಅಪಾದನೆಗಳನ್ನ ತಳ್ಳಿ ಹಾಕುವಂತ ಒಂದು ಬರದಲ್ಲಿ ಇನ್ನೇನೇನೋ ಹೇಳಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಕಲೆಕ್ಟ್ ಆಗಿರುವಂತಹ ಹಣಗಳೆಲ್ಲ ಎಲ್ಲಿ ಹೋಗುತ್ತೆ? ಚುನಾವಣೆಗೆ ಏನಾದ್ರು ಹೋಗುತ್ತಾ? ನೀವೇ, ನಿಮ್ಮ ನಾಯಕರೇ ಕೆಲವರು ಹೇಳ್ತಾ ಇರುವಂತದ್ದು ಈಗ ಬರುವಂತ. ಸರ್, ಅನೇಕ ಚುನಾವಣೆಗಳಿಗೂ ಹೋಗಿದೆ, ಇವರು ಹಂಚಿಕೆನೂ ಕೂಡ ಮಾಡ್ಕೊಂಡಿದ್ದಾರೆ. ವಿಚಿತ್ರವಾದಂಥ ಭ್ರಷ್ಟಾಚಾರ ನಾವು ಇವತ್ತು ನೋಡಿದ್ವಲ್ಲ, ಲೈಸೆನ್ಸ್ ಕೊಡೋದ್ರಲ್ಲಿ, ಟ್ರಾನ್ಸ್ಫರ್ಸಲ್ಲಿ, ಅನೇಕ ಹಗರಣಗಳಲ್ಲಿ, CL7 ಕೊಡೋದ್ರಲ್ಲಿ, ಈ ಟೆಂಡರ್ ಮಾಡೋದ್ರಲ್ಲಿ, ಎಲ್ಲದರಲ್ಲೂ ಹಗರಣ ತುಂಬಿ ತುಳುಕ್ತಾ ಇದೆ. ಒಟ್ಟಾರೆ ಈ ಸರ್ಕಾರ ಹಗರಣದಲ್ಲಿ ಮುಳುಗಿ ಹೇಳ್ತಾ ಇದೆ. ನಾವೊಂದು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷವಾಗಿ ನಮ್ಮ ಶಕ್ತಿ ಮೀರಿ
ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಇದರಿಂದ ಜನಕ್ಕೆ ಒಂದು ಸಂದೇಶ ಕಳಿಸ್ತಾ ಇದ್ದೀವಿ. ಈ ರೀತಿಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನೀವು ಅಧಿವೇಶನದಲ್ಲೂ ಕೂಡ ಇರ್ಬೋದು, ಹೊರಗಡೆ ಕೂಡ ಸಾಕಷ್ಟು ದಾಖಲೆಗಳು ಅಂದ್ರೆ ಅಬಕಾರಿ ಇಲಾಖೆ ಇಲ್ಲದಂತಹ ದಾಖಲೆಗಳನ್ನ ಇಟ್ರಿ. ಈಗ ಒಂದು ಅಹೋರಾತ್ರಿ ಧರಣಿಯಿಂದ ಅವರ ರಾಜೀನಾಮೆ ಸಿಗಬಹುದಾ? ಆ ರೀತಿಯಾದಂತಹ ಹೋರಾಟಗಳು ಇದೆಯಾ ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಬಿಟ್ರೆ? ನೋಡ್ರಿ, ಇದರ ಗಾಂಭೀರ್ಯತೆಯನ್ನ ಒಂದು ನಾಗರಿಕ ಸರ್ಕಾರ, ಸೂಕ್ಷ್ಮ ಮನಸ್ಸಿನ ಸರ್ಕಾರ ಅರ್ಥ ಮಾಡ್ಕೊಂಡ್ರೆ ನಾಳೆ ಬೆಳಗಾಗೋದ್ರೊಳಗೆ ಅವ್ರು ರಾಜೀನಾಮೆ ಪಡಿಬೇಕು. ಅದಿಲ್ಲ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಜನತಂತ್ರ ವ್ಯವಸ್ಥೆನಲ್ಲಿ ನಮ್ಗೇನು ಬೇರೆ ವಿಧಾನ ಇದೆ ಹೇಳಿ? ಜನಕ್ಕೆ ತಿಳಿಸ್ತೀವಿ ಇಂಥ ಸರ್ಕಾರ ಅಂತೇಳಿ, ಜನರ ಮನಸ್ಸಿನ ಮೇಲೆ ಇದು ದೊಡ್ಡ ಪರಿಣಾಮ ಆಗುತ್ತೆ. ಮುಂದಿನ ಹೋರಾಟನೂ ಅಷ್ಟೇ. ನಾವು ನಾಳೆ ಈ ಸದನ ನಡೀಲಿಕ್ಕೆ ಬಿಡೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ. ಆಮೇಲೂ ಕೂಡ ನಮ್ಮ ಪಾರ್ಟಿಯು ಇದರ ಹೋರಾಟವನ್ನು ತಗೊಳುತ್ತೆ. ಥ್ಯಾಂಕ್ ಯು. ಇವಿಷ್ಟು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಅರಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ನವೀನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.